ಬೆಂಗಳೂರು ಗ್ರಾಮಾಂತರ ಏನಿಲ್ಲ, ಡಿ.ಕೆ. ಸುರೇಶ್ ಎಲ್ಲಾನು ಅನುಕೂಲ ಮಾಡವ್ರೆ. ಅವರಂತೂ ನಾವು ಅವ್ರಿಗೆ ಓಟ್ ಹಾಕಲ್ಲ. ಮಂಜುನಾಥ್ ಸರ್ ಏನಾರ ಗೆತ್ತು ಅಂದ್ರೆ ಮೋದಿಗೆ ಮೊದಲು ಹೆಸರು ಬರೋದು ಸರ್. ಪರವಾಗಿಲ್ಲ, ಒಳ್ಳೆ ಮನುಷ್ಯ ಅವರು. ಆದ್ರೆ ಅವರು ರಾಜಕೀಯ ಇಳಿಬಾರ್ದಾಗಿತ್ತು, ನಿಲ್ಸ್ಬಿಟ್ಟವ್ರೆ. ರೋಡ್ ಹೋಯ್ತಾರೆ, ನಿಲ್ಸ್ಬಿಟ್ಟು ಕೈ ಬೈಸ್ಬಿಟ್ಟು ಹೋಯ್ತಾರೆ, ನಿಲ್ಸ್ಬಿಟ್ಟು ಹೋಯ್ತಾರೆ. ದೇವೇಗೌಡ ರೆಡ್ಡಿ ಅವರು ಕುಟುಂಬ ರಾಜಕಾರಣ ಮಾಡಿದ್ರೆ ನಂಬರ್ 1. ಮಂಜುನಾಥ್ ಒಳ್ಳೆ ವ್ಯಕ್ತಿನೇ, ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಬಲಪಡಿಸಿ ಮಾಡ್ತಾ ಇದ್ದಾರೆ. ಮೋದಿನೇ ಕರ್ಕೊಂಡ್ಬಂದು ನಿಲ್ಸಿದ್ರು, ಮೋದಿಗೆ ಹಾಕ್ಬೇಕು, ಇವ್ರಿಗೆ ಕೆಲಸ ಮಾಡೋರು. ಮೋದಿ ಸರ್ಕಾರ ಏನಾರು ಬತ್ತು ಅಂದ್ರೆ ಆರೋಗ್ಯ ಮಂತ್ರಿ ಆಗೋದು ಚಾನ್ಸಸ್ ಇದೆ. ವೀಕ್ಷಕರೇ, ಸಾತ್ನೂರು ಬಳಿಯ ದಾಳಿಂಬ ಅನ್ನುವಂಥ ಗ್ರಾಮದಲ್ಲಿದ್ದೀವಿ. ಲೋಕಸಭಾ ಚುನಾವಣಾ ಕಾವು ರಂಗೇರ್ತಾ ಇದೆ. ಒಂದು ಕಡೆ ಡಿ.ಕೆ. ಸುರೇಶ್ ಅವರು ಸಂಸದರು, ಹಾಗೆಯೇ BJPಯಿಂದ ಹಾಗೆ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್. ಏನು ಹೇಳ್ತಾರೆ ದಾಳಿಂಬ ಜನ ಕೇಳೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ, ಪುಟ್ಟಮಾದೇಗೌಡ ಅಂತ. ಪುಟ್ಟಮಾದೇಗೌಡರು, ಏನಿದೆ ಬೆಂಗಳೂರು ಗ್ರಾಮಾಂತರ? ಬೆಂಗಳೂರು ಗ್ರಾಮಾಂತರ ಏನಿಲ್ಲ, ಡಿ.ಕೆ. ಸುರೇಶ್ ಎಲ್ಲಾನು ಅನುಕೂಲ ಮಾಡವ್ರೆ. ಅವ್ರಿಗೆ ಗುರ್ತಿಲ್ಲ, ಪರಿಚಯ ಇಲ್ಲ. ಅವರಂತೂ ನಾವು ಅವ್ರಿಗೆ ಓಟ್ ಹಾಕಲ್ಲ. ಬಟ್ ಇವರು ಎಲ್ಲ ರೋಡ್ ಸ್ಟೇಟವಿಂದ ಪ್ರತಿಯೊಂದೂ ಅನುಕೂಲ ಮಾಡವ್ರೆ. ಕುಡಿ ನೀರು ಬೆಂಗಳೂರಲ್ಲೆಲ್ಲ ಬರಗಾಲ, ಕುಡಿಯೋಕೆ ನೀರಿಲ್ಲ. ಆ ಬೆಂಗಳೂರಲ್ಲಿ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗತ್ತೋ? ಸಮಸ್ಯೆ ಇಲ್ಲ, ಇಲ್ಲಿನೇನು ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಿ ಮಾಡವ್ರೆ. ಪ್ರತಿಯೊಂದು VIP, ಗೃಹಲಕ್ಷ್ಮಿ, ಮತ್ತೊಂದು ಹೆಂಗಸರು ಎಲ್ಲಾನು ಎಲ್ಲ ಕರೆಕ್ಟ್ ಇನ್ನೂ ಆಯ್ತವೆ. ಬಟ್ ಅವರು ಮಾಡ್ತಾರೆ. ಬಟ್ ಈಗ ಬರ್ತಾ ಇರೋವೆಲ್ಲ ಬರ್ತಾವೆ. ಈಗ ಕಾಂಗ್ರೆಸ್ ಸರ್ಕಾರನೇ ಐತೆ, ಹಿಂಗಾಗಿ ಈ ಸಲ ಲೋಕಸಭೆಯಲ್ಲಿ ಜಾಸ್ತಿ ಸ್ಥಾನಗಳು ಗೆಲ್ಬೋದಾ? ಕಾಂಗ್ರೆಸ್ ಗೆಲ್ತವೆ. ಯಾಕೆಂದ್ರೆ ಇವ್ರು ಬೇರೆ ಕಿತ್ತಾಟ ಆಡ್ಕೊಂಡು ಅವ್ರಿಗೆಲ್ಲ ಟಿಕೆಟ್ ಕೊಡ್ಲಿಲ್ವಲ್ಲ. ಎಲ್ಲ ಕುಸ್ತಿ ಆಡ್ತಾರೆ. ಅದು ನಿಮ್ಗೆ ಒಳ್ಳೆ ಬೆನಿಫಿಟ್ ಆಯ್ತದಾಗ. ಸರ್ ನಿಮ್ಮ ಹೆಸರು? ನಮ್ಗೆ ಬರಲ್ಲ ಮಾತಾಡಿ. ಹೇಳಿ ಸರ್, ಈಗ ಏನು ಹೇಳಿದ್ರು ಅವರು ಪುಟ್ಟಮಾದೇಗೌಡರು, ನಾವು ಅದನ್ನೇ ಹೇಳ್ಬೇಕು. ಏನು ಸ್ಟೈಲು? ಈಗ ಮಾಮೂಲಿ ಕಾಂಗ್ರೆಸ್ನವರು ಎಲ್ಲ ಮಾಡವ್ರೆ ಪ್ರದಕ್ಷಿಣ. ಈಗ ಹೊಸ ಮುಖ ಡಾಕ್ಟ್ರು ಬಂದವ್ರೆ, ಕೇಳಿ. ಕೆಲವ್ರಿಗೆ ಗೊತ್ತಿಲ್ಲ ಡಾಕ್ಟ್ರು, ಕೆಲವ್ರಿಗೆ ಗೊತ್ತು. ನಿಮಗೆ ಗೊತ್ತಾ ಡಾಕ್ಟ್ರು? ಯಾರಿಗೆ? ಚೆನ್ನಾಗಿ ಗೊತ್ತು. ಹಾಂ, ಹೆಂಗೆ ಜನ? ಪರವಾಗಿಲ್ಲ, ಒಳ್ಳೆ ಮನುಷ್ಯ ಅವರು. ಆದ್ರೆ ಅವರು ರಾಜಕೀಯ ಇಳಿಬಾರ್ದಾಗಿತ್ತು, ಇಳಿಸ್ಬಿಟ್ಟವ್ರೆ. ಹಾಂ, ರಾಜಕೀಯಕ್ಕೆ ಇಳಿಸ್ಬಾರ್ದಾಗಿತ್ತು. ಈ ಕ್ಷೇತ್ರ ಬೇಡವಾಗಿತ್ತಾ ಯಾರಿಗೆ? ಸುರೇಶ್ ಅವ್ರ ಎದುರುಗಡೆ ಬೇಡ? ಅಲ್ಲ, ರಾಜಕೀಯಕ್ಕೆ ಬೇಕಾಗಿರಲಿಲ್ಲ ಅವರು ಅಂತ ಒಳ್ಳೆಯವರು. ಹಾಂ, ಇಲ್ಲಿ ಕುಮಾರಸ್ವಾಮಿ ಅವರು ನಮ್ಮ ಬಾವ ಅಂದ್ಬಿಟ್ಟು ಇಲ್ಲಿ ತಂದು ಮಡಗ್ಬಿಟ್ಟವ್ರೆ. ಅಲ್ವೇ? ಈಗ ಜನ ಅವ್ರನ್ನ ಗೊತ್ತಿಲ್ಲ. ಕುಮಾರಸ್ವಾಮಿ ಅವರು ಒಂದಷ್ಟು ಎಡವಟ್ಗಳು ಮಾಡ್ತಾರೆ, ಅದ್ರಲ್ಲಿ ಇದು ಒಂದು. ಮುಲಾಜೆಲ್ಲ ದೇವೇಗೌಡ ರೆಡ್ಡಿ ಅವರು ಕುಟುಂಬ ರಾಜಕಾರಣ ಮಾಡಿದ್ರೆ ನಂಬರ್ 1. ಹಾಂ, ಮಾಡ್ತಾರಲ್ಲ ಅವ್ರಿಗೆ. ಏನು ಹೇಳಿ, ಈಗ ಮಾಡಿದ್ರೆ ಈಗ ಇವಳಿಗೆ ಹೇಳ್ತಾವ್ರಲ್ಲ, ಸುಮಲತನಿಗೆ ಈಗ ಅಲ್ಲಿ ಕುಡಿದು ರಚಿಕೆ ಎದ್ಬಿಟ್ಟು ಪುಟ್ಪೋಸಿ ಇಟ್ಕೆ ಆಗ್ಬೇಕಾಯ್ತ ನಾವು ಮೈತ್ರಿ ಅಂತವ್ರೆ. TV ನೋಡಲ್ರೆ ಜನ, ಮೊಬೈಲ್ ನೋಡಲ್ರೆ. ಮತ್ತೆ ಜನ ಏನು ಬುದ್ಧಿವಂತರಲ್ವೇ ಸಾ? ಮತ್ತೆ ಕಾಲದಲ್ಲಿ ಬೆಳಿಗ್ಗೆ ಎದ್ದು ಪೇಪರ್ ಓದ್ತಾರೆ ಜನ, ಎಲ್ಲಿ ಏನಾಯ್ತು ಅಂತ ಎಲ್ಲ ಓದ್ತಾರೆ, ಪ್ರತಿಯೊಂದು ವಿಚಾರ ತಿಳ್ಕೊಂಡವ್ರೆ. ಸುಮ್ಮನೆ ಬೆಂಗಳೂರಲ್ಲಿ ಇರೋರಿಗೆ ಅಂತೇನು ಕಮ್ಮಿ ಏನಿಲ್ಲ. ಹಾಂ, ಈಗ TV ಮಾಧ್ಯಮ ಅದು ನೋಡ್ತಾ ಇರ್ತಾರೆ, ಪೇಪರ್ ಓದ್ತಾ ಇರ್ತಾರೆ. ಆಮೇಲೆ ಈಗ ಕೆಲವ್ರು ಕನಕಪುರಕ್ಕೆ ಹೋದ್ರೆ ಅಲ್ಲಿ ಏನೇನು ಮಾತಾಡ್ತಾರೆ ಎಲ್ಲ ಗೊತ್ತು. ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನ ಬಿಡಬೇಕು ಅಂತ. ಒಟ್ಟಿನಲ್ಲಿ ಸುರೇಶ್ ಅವ್ರ ಕೆಲಸ ಮಾಡವ್ರೆ. ಕೆಲಸ ಮಾಡಿದವ್ರೆ ಜೊತೆಗಿದ್ದಾಗ ಬೇರೆಯವ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು? ಅವ್ರು ಒಳ್ಳೆಯವ್ರಿಗೆ ಆಗಿರ್ಲಿ, ಕೆಲಸ ಆದ್ಮೇಲೆ ಅವನು ಮೋದಿನೇ ಕರ್ಕೊಂಡ್ಬಂದು ನಿಲ್ಸಿದ್ರು, ಮೋದಿಗೆ ಹಾಕ್ಬೇಕು, ಇವ್ರಿಗೆ ಹಾಕ್ಬೇಕು ಅಲ್ವಾ? ಕೆಲಸ ಮಾಡೋರು. ದಿನ ಬಂದು ಆದದೆ ನಮ್ ಕಷ್ಟ ಸುಖ ಕೇಳೋಕತ್ತೆ. ಅವ್ರೆ ಇದು ಊರಿಗೆ ಬರ್ತಾರೆ, ಇಲ್ಲಿಗೆ ಬರ್ತಾರೆ, ಕಬ್ಬಾಳಿಗೆ ಬರ್ತಾರೆ, ಇಲ್ಲಿ ನಿಲ್ಸ್ಬಿಟ್ಟು ಒಂದು ಮಾತಾರು ಕೇಳ್ತಾರೆ. ಸುರೇಶ್ ಹೋಯ್ತಾ ಇರ್ತಾರೆ, ಕುಂತಿರ್ತೀವಿ, ಹಿಂಗಂದ್ಬಿಟ್ಟಾರು ಹೋಯ್ತಾರೆ ಅವರು. ನಿಜ ತಾನೆ? ಹಾಂ ಅಂತಾರೆ, ಅವೆಲ್ಲ ಏನಿಲ್ಲ. ಹಾಂ, ಇಬ್ರು ಅಷ್ಟೇ. ಹಿಂಗೆ ಅಂದ್ಬಿಟ್ಟು ಹೋಯ್ತಾರೆ. ಹಾಂ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಅಂತ. ಏನು ಮಾಡ್ತೀರಿ ಸರ್? ನಾವು ಟೈಲರ್. ಹೇಗೆ ಸರ್ ಈ ಸಲ ಬೆಂಗಳೂರು ಗ್ರಾಮಾಂತರ? ಈ ಸರಿ ಏನಿಲ್ಲ ಸರ್, ನಾವೇನಿಲ್ಲ. ನಮ್ಮ ಡಿ.ಕೆ. ಸುರೇಶ್ ಅವರು ನಮಗೆ ಭಾರಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ರೋಡ್ ಹೋಯ್ತಾರೆ, ನಿಲ್ಸ್ಬಿಟ್ಟು ಕೈ ಬೈಸ್ಬಿಟ್ಟು ಹೋಯ್ತಾರೆ, ನಿಲ್ಸ್ಬಿಟ್ಟು ಹೋಯ್ತಾರೆ ಅವರು. ಈಗ ಪಾಪ ಅವರು ಯಾರೋ ಮಂಜುನಾಥ್ ಒಳ್ಳೆ ವ್ಯಕ್ತಿನೇ, ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಬಲಪಡಿಸಿ ಮಾಡ್ತಾ ಇದ್ದಾರೆ. ಅವರು ಆರೋಗ್ಯ ಸೇವೆಯಲ್ಲೇ ಇದ್ದಿದ್ರೆ ಇನ್ನೂ ಬೆಲೆ ಉಳ್ಕೊಳ್ಳೋದು ಅವ್ರಿಗೆ. ಈ ಹೊಲ್ಸು ರಾಜಕೀಯದಲ್ಲಿ ಈಗ ಎಲ್ಲರೂ ಬೋದಂಗೆ ತಾನೆ ಅವರು ಬಯಸ್ಕೊಳ್ಳೋದು. ಹಾಂ, ಏನು ತಿಪ್ಪಬೇಕಾಗಿತ್ತು? ಇವರಂತೂ ಅತಿ ಲೀಡಲ್ಲಿ ಗೆಲ್ತಾರೆ. ಹೋದ ಸರಿ ಲೀಡಿಂತ ಇನ್ನೂ ಜಾಸ್ತಿ ಲೀಡಲ್ಲಿ ಗೆಲ್ತಾರೆ. ಒಳ್ಳೆ ವರ್ಕ್ ಮಾಡಿದ್ದಾರೆ. ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವ ತಾಲೂಕು ಹೋದ್ರೂ
ಇಂಥ ಊರು ಇಂಥ ಹಳ್ಳಿ ಇಂಥ ಜಾಗದಲ್ಲಿದೆ ಅಂತ ಹೇಳ್ತಾರೆ ಅವರು. ಇವ್ರಿಗೆ ಏನಾದ್ರು ಗೊತ್ತಿದೆಯಾ? 700 ಅಂತ ಗೊತ್ತಿದೆಯಾ ಯಾರಿಗೆ? ನಮ್ಮ ಮಂಜುನಾಥ್ ಅವ್ರಿಗೆ ಯಾವ ಹಳ್ಳಿಲಿ ಏನಾಗೈತೆ ಎಲ್ಲ ಇಡೀ ರಾಮನಗರ ಜಿಲ್ಲೆಯಲ್ಲಿ ಇಂಥ ಊರು ಇಂಥ ಜಾಗದಲ್ಲಿ ಐತೆ ಅಂದ್ಬಿಟ್ಟು ಕರೆಕ್ಟಾಗಿ ಬರ್ತಾರೆ ಅವರು. ಇವ್ರಿಗೇನು ಗೊತ್ತಾಗುತ್ತೆ? ಹೋಬಳಿ ಎಲ್ಲದೆ, ಹೆಡ್ ಕ್ವಾರ್ಟರ್ ಎಲ್ಲಿದೆ, ಪಂಚಾಯತಿ ಹೆಡ್ ಕ್ವಾರ್ಟರ್ ಅನ್ನೋದೇ ಗೊತ್ತಿಲ್ವಲ್ಲ. ಅದೇ ಸೇವೆಯಲ್ಲಿ ಇರಬೇಕಾಯ್ತು. ಅದೇ ಒಳ್ಳೆ ಸೇವೆ ಅಂದರೆ ಆರೋಗ್ಯ ಸೇವೆ. ಸ್ಟೇಷನು ಮತ್ತೊಂದು ಇನ್ನೊಂದು ಏನೋ ಒಂದು ಆಯಿತು ಅಂದರೆ ಎಲ್ಲಕ್ಕೂ ಸಲ್ಲಿಸ್ತಾರೆ ಅವರು. ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾರೆ? ಇಲ್ಲ ನಾವು ಮಾಡಲ್ಲ. ಅಲ್ಲ ನಾನು ಕೇಳಿದ್ದು ಡಿ ಕೆ ಸುರೇಶ್ ಅವ್ರು ಭೇಟಿ ಆಗ್ಬೇಕೇನೋ. ಹೋಗ್ಬೋದು, ಕೊಟ್ಟವ್ರೆ. ಆದರೆ ನಾವು ಅವ್ರಿಗೆ ಮಾಡಲ್ಲ. ಅವ್ರು ಇದಿರ್ತಾರ ಅವ್ರ ಪಿ ಎಗಳು, ಅವ್ರಿಗೆ ಮಾಡಿ ಅವ್ರಿಗೆ ಮಾಡ್ತಾರೆ. ಆಗ ನಾವು ನಂಬರ್ ಕೊಟ್ಟು ಅವ್ರು ಮಾಡ್ತಾರೆ. ಹೆಂಗಪ್ಪ ನೀವು ಕಷ್ಟ ಸುಖ ಏನಾಯ್ತು, ಯಾಕೆ ಇಟ್ಟಾಡ್ತಾ ಇದ್ದೀರಿ, ಏನಾಯ್ತು, ಅವರೇ ನಂಬರ್ ಇಟ್ಕೊಂಡು ಎಲ್ಲ ಪೂರ್ತಿ ನಮಗೆ ನಮ್ಮ ನಂಬರಲ್ಲಿ ಅವರೇ ಮಾತಾಡಿದ್ರಲ್ಲ ಶಿವಕುಮಾರ್. ಅವರೇ ಮಾತಾಡ್ತಾರೆ. ಅವರೇ ಮಾತಾಡ್ತಾರೆ. ಒಟ್ಟಿನಲ್ಲಿ ಅಭಿವೃದ್ಧಿ ಮಾಡವ್ರೆ ನಮ್ಮ ಜೊತೆಗಿದ್ದಾಗ ಇನ್ನೊಂದು ಆಯ್ಕೆ ಯಾಕೆನಾ ನಿಮ್ಗೆ ಪ್ರಶ್ನೆ? ನಮ್ಮಲ್ಲಿ ಕುಡಿ ನೀರಿಂದಿ ಸಮಸ್ಯೆ ಆಗಿರಲಿ, ಆಮೇಲೆ ಒಂದು ವೈಯಕ್ತಿಕ ಮನೆ ಇದೇ ಆಗಿರಲಿ, ಒಂದು ಸ್ಟೇಷನ್ ವಿಚಾರ ಆಗಿರಲಿ, ಅವ್ನು ಯಾರು ನೋಡ್ರಿ ಯಾವ ತಪ್ಪು ಮಾಡಿದ್ರೆ ಏನ್ರಿ ಅವ್ರಿಗೆ ಊದ್ ಕಳಿಸ್ರಿ ಅಂತಾರೆ. ಬೆಂಗಳೂರು ಹಂಗೆಲ್ಲ ಮಾಡ್ತಾರೆ. ಈಗ ಇನ್ನೇನು ಬೇಕು? ಆಮೇಲೆ ಇನ್ನೊಂದೇನು ಅಂದರೆ ಬುದ್ಧಿವಂತರೀಗ ಜನಗಳು. ಕಾರಣ ಏನು ಅಂತಂದರೆ ಯಾರು ಜಗಳ ಕಾಯ್ಕೆ ಹೋಗಲ್ರು. ಯಾಕೆಂದ್ರೆ ಕೇಸ್ ಆಯ್ತವೆ. ಈಗ ಶಿವಕುಮಾರ್ ಹತ್ರಕ್ಕೆ ಹೋಗ್ಬೋದು, ಸೂರ್ಯ ಹತ್ರಕ್ಕೆ ಹೋಗ್ಬೋದು, ಅದೇ ನೋಡಿ ಕಳಿಸಿ ಅವ್ರನ್ನ, ಅವ್ರು ಯಾರು ತಪ್ಪಾಗಿದ್ದು ಊದ್ ಕಳಿಸಿ ಅವ್ರಿಗೆ ಅಂತಾರೆ. ಇನ್ನೇನಲ್ಲಿ ಕಂಪ್ಲೇಂಟು ಕೇಸು ಮತ್ತೊಂದು ಮಾಡುವಂಗಿಲ್ಲ. ಅವ್ರೇನು ಫೋನ್ ಬಾಯ್ ಹಾಕಿದ್ಮೇಲೆ ರಾಜಿ ಮಾಡೇ ಕಳಿಸ್ಬೇಕು. ಕೆಲಸ ಮಾಡಿದವ್ರಿಗೆ ಓಟ್ ಹಾಕಲ್ಲ, ಇನ್ನು ಕೆಲಸ ಮಾಡಿದವ್ರಿಗೆ ಯಾರು ಓಟ್ ಹಾಕ್ತಾರೆ? ಅಂದರೆ ಮನುಷ್ಯ ಒಳ್ಳೆ ಮನುಷ್ಯ ಅವರು. ಅವರು ಇದೇ ಸೇವೆಯಲ್ಲಿ ಇರಬೇಕಾಯ್ತು, ಆದರೆ ಅವರು ತಪ್ಪು ಮಾಡ್ಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ಡಾಕ್ಟರ್ ಮಂಜುನಾಥ್ ಬಗ್ಗೆ ಯಾರೇ ಒಬ್ರಿಗೂ ಬೇಸರ ಇಲ್ಲ. ಆದರೆ ಅವ್ರ ನಿರ್ಧಾರ ಸರಿ ಇಲ್ಲ, ರಾಜಕೀಯಕ್ಕೆ ಬರಬಾರ್ದಾಗಿತ್ತು ಅನ್ನೋ ಮಾತುಗಳು. ಬಟ್ ಗೊತ್ತಿಲ್ಲ ಭವಿಷ್ಯ ಏನು ಅಂತ. ಮತ್ತೊಂದು ಕಡೆ ಡಿ ಕೆ ಸುರೇಶ್ ಅವರು ಕೆಲಸಗಾರ, ನಮ್ಮ ಜೊತೆಗೆ ಇರ್ತಾರೆ, ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ. ಅವ್ರನ್ನ ಬಿಟ್ಬಿಟ್ಟು ನಾವು ಬೇರೆಯವ್ರಿಗೆ ಓಟ್ ಹಾಕೋಕ್ಕಾದ್ದೆ? ನೀವೇ ಯೋಚನೆ ಮಾಡಿ ನಮ್ಮ ಸ್ಥಾನದಲ್ಲಿ ನಿಂತು ಅಂದ್ಬಿಟ್ಟು ಜನ ಕೇಳ್ತಾರೆ. ಆಬ್ವಿಯಸ್ಲಿ ಕೆಲಸಗಾರ ಜೊತೆಗಿರಬೇಕು. ಮೋದಿ ಮುಖ ನೋಡ್ಕೊಂಡು ಮತ್ತೊಬ್ಬರು ನೋಡ್ಕೊಂಡು ಕೆಲಸ ಮಾಡಿರೋ ಕಷ್ಟ ಸುಖಕ್ಕೆ ಅವ್ರು ಬರಲ್ಲ. ಇದು ಸಾತ್ನೂರಿನ ದಾಳಿಂಬ ಗ್ರಾಮದ ಜನರ ಮಾತು. ಒಂದಷ್ಟು ಜನರನ್ನು ಮಾತಾಡ್ಸಿದ್ವಿ. ಡಿ ಕೆ ಸುರೇಶ್ ಅತಿ ಹೆಚ್ಚು ಲೀಡ್ನಿಂದ ಈ ಬಾರಿ ಗೆಲ್ತಾರೆ, ಮತ್ತೆ ಅತ್ಯುತ್ತಮ ಸಂಸದರಾಗ್ತಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನೋಡೋಣ, 26ನೇ ತಾರೀಕು ಮತದಾನ, ಜೂನ್ 4ಕ್ಕೆ ಫಲಿತಾಂಶ ಎಲ್ಲ ಗೊತ್ತಾಗುತ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಮನು ಅಂತ ಸರ್. ಏನು ಮಾಡ್ತೀರಾ? ನಾವು ಅಗ್ರಿಕಲ್ಚರ್ ಮಾಡ್ತೀವಿ ಸರ್. ಏನಿದೆ ಬೆಂಗಳೂರು ಗ್ರಾಮಾಂತರ ಈ ಸಲ? ಸರ್ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ಗೆ ಒಪ್ಪಿದೆ ಸರ್ ತುಂಬ. ಯಾಕೆ ಸುರೇಶ್ ಅವ್ರಿಗಿಲ್ಲ ನಿಮ್ಮ ಪ್ರಕಾರ? ಸರ್ ಸುರೇಶ್ ಅವರು ಅಭಿವೃದ್ಧಿ ಕೆಲಸ ಎಲ್ಲ ಮಾಡಿದ್ದಾರೆ. ವ್ಯಕ್ತಿತ್ವದಲ್ಲಿ ಮಂಜುನಾಥ್ ಸರ್ ತುಂಬ ಒಳ್ಳೆಯವರು ಸರ್. ಅವರು ಮಾತಾಡಿದ್ರ ಏನು ಜಡ್ಜ್ ಮಾಡಿದ್ರ ಡಾಕ್ಟರ್? ಸರ್ ಇಲ್ಲ, ಡಾಕ್ಟ್ರು ಅಂತ ಏನಿಲ್ಲ. ಅವರು ಜಯದೇವದಲ್ಲಿ ಇದ್ದಾಗ ತುಂಬ ಜನ ಬಡವರಿಗೆ ದುಡ್ಡು ಇಸ್ಕೋದೇನೆ, ಕಾಸಿಸ್ಕೋದೇನೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದರಿಂದ ವ್ಯಕ್ತಿತ್ವದ ಮೇಲೆ ತುಂಬ ಇದಿದೆ ಸರ್. ಒಂದಷ್ಟು ಜನ ಹೇಳ್ತಾರೆ ಸುರೇಶ್ ಅವರು ಸಂಸದರಾಗಿರೋ ಕೂಡ ಜನರ ಜೊತೆ ಇರ್ತಾರೆ, ಜನರ ಜೊತೆ ಬೆರೀತಾರೆ, ಸಾಕಷ್ಟು ಕೆಲಸ ಮಾಡೋರೆ. ಸರ್ ಜನರ ಜೊತೆ ಬೆರೀತಾರೆ, ಓಕೆ. ಈಗ ಮಂಜುನಾಥ್ ಸರ್ ಬಡಬಗ್ರವ್ರಿಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಕಸ್ಮಾತ್ ಏನಾರ ಮೋದಿ ಸರ್ಕಾರ ಏನಾರು ಬಂತು ಅಂದರೆ ಆರೋಗ್ಯ ಮಂತ್ರಿ ಆಗೋದು ಚಾನ್ಸಸ್ ಇದೆ. ಅದರಿಂದ ಇನ್ನು ಹೆಲ್ತು ಜನಗಳಿಗೆ ಇವತ್ತು ಬೇಕಾಗಿರೋದು ದುಡ್ಡು ಕಾಸ್ಗಿಂತ ಆರೋಗ್ಯ ಇಂಪಾರ್ಟೆಂಟು ಸರ್. ಆರೋಗ್ಯ ಚೆನ್ನಾಗಿದ್ರೆ ಅವರೇ ಸಂಪಾದನೆ ಮಾಡ್ಕೋತಾರೆ. ಆರೋಗ್ಯದಿಂದ ಮಂಜುನಾಥ್ ಸರ್ ಏನಾರು ಬಂತು ಅಂದರೆ ಬಡಬಗ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಸರ್. ಆ ಉದ್ದೇಶದಿಂದ ಮಂಜುನಾಥ್ ಸರ್ಗೆ ಸಪೋರ್ಟ್ ಮಾಡೋಣ ಅಂತ ತುಂಬ ಇದೆ ಸರ್. ಅಲ್ಲ, ಇಲ್ಲಿವರೆಗೂ ಜನ ಮೋದಿಗೋಸ್ಕರ ಮಂಜುನಾಥ್ ಗೆಲ್ಲಬೇಕಂತಿದ್ರು. ನೀವು ಚೆನ್ನಾಗಿ ಹೇಳಿದ್ರಿ, ಮಂಜುನಾಥ್ ಗೆದ್ರೆ ಮೋದಿಗೆ ಹೆಸರು ಬರುತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಇಡೀ ದೇಶಕ್ಕೆ. ಖಂಡಿತ ಸರ್. ಮಂಜುನಾಥ್ ಸರ್ ಗೆದ್ರೆ ಮೋದಿಗೆ ಹೆಸರು ಬರೋದಕ್ಕೆ ಸಾಧ್ಯ ಸರ್. ಯಾಕೆಂದ್ರೆ ಅವ್ರು ಆರೋಗ್ಯದಲ್ಲಿ ಅಷ್ಟು ಹೆಸರು ಮಾಡಿದ್ದಾರೆ. 8 ಲಕ್ಷ ಜನಕ್ಕೆ ದುಡ್ಡಾಗಿ ಫ್ರೀಯಾಗಿ ಬಡವರು ಬಗ್ರು ಅಂದೇನೆ ಎಂಟ್ರೈಸ್ ಇಲ್ದೇನೆ ಏನು ಹುಷಾರಿಲ್ಲ ಅಂತ ಅವ್ರು ಗೊತ್ತಾದ ತಕ್ಷಣ ಎಂಟ್ರೈಸ್ ಅಪ್ಲಿಕೇಶನ್ ಆಮೇಲೆ ಫಿಲ್ ಮಾಡೋರೆ ಫಸ್ಟು ಆರೋಗ್ಯ ನೋಡೋಣ ಅಂತ ಎಷ್ಟೋ ಜನ ಬದುಕಿಸಿದ್ದಾರೆ ಸರ್. ಅದಕ್ಕೋಸ್ಕರ ಮಂಜುನಾಥ್ ಸರ್ ಏನಾರ ಗೆತ್ತು ಅಂದರೆ ಮೋದಿಗೆ ಮೊದಲು ಹೆಸರು ಬರೋದು ಸರ್. ಅವ್ರ ಆರೋಗ್ಯ ಮಂತ್ರಿ ಈಗೇನಾರು ಅಕಸ್ಮಾತ್ ಏನಾರು ಮೋದಿ ಸರ್ಕಾರ ಏನಾರು ಬಂತು ಅಂದರೆ ಮಂಜುನಾಥ್ಗೆ ಆರೋಗ್ಯ ಮಂತ್ರಿ ಕೊಟ್ಟಾಗ ಅವ್ರಿಗೆ ದುಡ್ಡು ಕಾಸು ಮೇಲೆ ಆಸೆ ಇಲ್ಲ ಸರ್. ಬಡವರು ಬಗ್ರು ಜನಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಇವತ್ತಿನ ಕಾಲದಲ್ಲಿ ಮನುಷ್ಯನಿಗೆ ಬೇಕಾಗಿರೋದು ಆರೋಗ್ಯ ಇಂಪಾರ್ಟೆಂಟ್ ಸರ್. ಅದಕ್ಕೋಸ್ಕರ ನಾವು ಮಂಜುನಾಥ್ ಸರ್ಗೆ ತುಂಬ ಸಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸರ್. ಕಬ್ಬಾಳು ಕ್ಷೇತ್ರ, ಕನಕಪುರ ವಿಧಾನಸಭಾ ಕ್ಷೇತ್ರ, ಡಿ ಕೆ ಶಿವಕುಮಾರ್ ಅವ್ರ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಡಿ ಕೆ ಸುರೇಶ್ ಅವ್ರ ಕ್ಷೇತ್ರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಉಪಮುಖ್ಯಮಂತ್ರಿ, ಇವ್ರ ಸಂಸದರು, ಗ್ಯಾರಂಟಿ ಯೋಜನೆ, ಇದು ಯಾವುದು ವರ್ಕ್ ಆಗಲ್ವ ಹಂಗಾರೆ? ಸರ್ ಖಂಡಿತ ಈ ಸಲ ಯಾವುದೂ ವರ್ಕ್ ಆಗಲ್ಲ ಸರ್. ಜನ ನೋಡೋದು ಇವತ್ತೆಲ್ಲ ಏನು ಗೊತ್ತಾ ಸರ್, ಒಳ್ಳೆ ವ್ಯಕ್ತಿತ್ವ. ಮಂಜುನಾಥ್ ಸರ್ ನಿಂತಿರೋದಕ್ಕೆ
ತುಂಬ, ಯಾಕೆಂದರೆ ಮೋದಿ ಅಲೆ ತುಂಬ ಇದೆ ಸರ್. ಇಡೀ ಕರ್ನಾಟಕದಲ್ಲಿ ಸರ್ಕಾರ ಕಾಂಗ್ರೆಸ್ ಇರ್ಬೋದು, ಅಲೆ ಮಾತ್ರ ಮೋದಿಯವರಲ್ಲೇ ಇದೆ ಸರ್. ಖಂಡಿತ ಇವತ್ತಿನ ಪರಿಸ್ಥಿತಿಯಲ್ಲಿ 22ರಿಂದ 23 ಸೀಟು ಮೈತ್ರಿ ಸರ್ಕಾರಕ್ಕೆ ಬಂದೇ ಬರುತ್ತೆ ಸರ್. ಕಾಂಗ್ರೆಸ್ ಹಂಗಾರೆ 4ರಿಂದ 5 ಅಷ್ಟೇ. 4ರಿಂದ 5 ಅದು ಡೌಟೇ ಸರ್. 2ರಿಂದ 3 ಬರುತ್ತೆ, 4ರಿಂದ 5 ಗಂಟೆ ಇದೆ, ಅದು ಚಾನ್ಸಸ್ ಕಮ್ಮಿ ಇದೆ. 2ರಿಂದ 3 ಇರೋದು, ಒಂದು 23ರಿಂದ 24 ಗಂಟೆನೂ ಮೈತ್ರಿ ಬಂದೇ ಬರುತ್ತೆ ಸರ್. ಇನ್ನೊಂದು 3 ಕ್ಷೇತ್ರ ಡೌಟ್ ಇದೆ, ಅದರಲ್ಲೂ BJP ಬಂದರೆ ಬರ್ಬೋದು ಸರ್, ಮೈತ್ರಿ ಬರ್ತಾರೆ ಸರ್. ಡೌಟು ಚಾಮರಾಜನಗರ ಒಂದು ಡೌಟ್ ಇದೆ, ಅದು ಬಿಟ್ಟರೆ ನಮಗೆ ದಕ್ಷಿಣ ಇದೊಂದು ಡೌಟ್ ಇದೆ ಸರ್, ದಕ್ಷಿಣ ಕನ್ನಡ. ಹಾಂ ಸರ್, ಹಾಂ ಅದೊಂದು ಡೌಟ್ ಇದೆ ಸರ್. ಡೌಟ್ ಇದೆ ಸರ್, ಕಷ್ಟ ಏನಿಲ್ಲ, ಡೌಟ್ ಇದೆ. ಮತ್ತು ದಕ್ಷಿಣ ಕನ್ನಡದಲ್ಲಿ ಒಂದು ಡೌಟ್ ಇದೆ ಸರ್. ಹಾಂ ಅದೊಂದು, ಮತ್ತು ಬೀದರ್ ಸರ್. ಹಾಂ ಮತ್ತು ಬಳ್ಳಾರಿ ಬಳ್ಳಾರಿ ಇಲ್ಲ ಸರ್, ಇದು ಬೆಳಗಾಂ ಬೆಳಗಾವಿ ಇನ್ನು ಕೊಟ್ಟಿಲ್ಲ, ಅದೊಂದು ಸ್ವಲ್ಪ ಡೌಟ್ ಇದೆ. ಜಗದೀಶ್ ಅದೊಂದು ಸ್ವಲ್ಪ ಡೌಟ್ ಇದೆ ಸರ್. ಈ ಒಂದು 3 ಕ್ಷೇತ್ರದಲ್ಲಿ ಒಂದು 90% ಇದೆ, ಡೌಟ್ ಇದೆ ಸರ್. ಸ್ವಲ್ಪ ಅಲ್ಲಿ 50-50 ಚಾನ್ಸಸ್ ಇದೆ ಸರ್. ಮಿಕ್ಕಿದ ಎಲ್ಲ ಕ್ಷೇತ್ರನೂ ಮೈತ್ರಿ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಸರ್. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.